ಏನು ಈ ವರ್ಷದ ಮೊದಲನೇ ಮಳೆ ಮೊನ್ನೆ ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಸುರಿಯಿತು. ಅದರ ಫಲವಾಗಿ ಎಂದಿನಂತೆ ಬಹಳಷ್ಟು ಬಡಾವಣೆಗಳಲ್ಲಿ ಒಂದು ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಭಾಳಷ್ಟು ಅವಾಂತರ ಸೃಷ್ಟಿಯಾಗಿದೆ, ಭಾಳಷ್ಟು ಹಾನಿಯಾಗಿದೆ. ಕೋಟ್ಯಾಂತರ ರೂಪಾಯಿ ವಸ್ತುಗಳು ಹಾನಿಯಾಗಿದೆ ಮತ್ತು ಬಹಳಷ್ಟು ಜೀವನ ಅಸ್ತವ್ಯಸ್ತವಾಗಿದೆ ಇರುವಂತಹ ಪರಿಸ್ಥಿತಿ ನೀವು ಕಾಣಬಹುದು. ಇದು ಶಿವಮೊಗ್ಗ ನಗರಕ್ಕೆ ಮೊದಲೇನಲ್ಲ. ಕಳೆದ 10 ವರ್ಷದಿಂದ ಮಹಾನಗರ ಪಾಲಿಕೆಯಾಗಿ ಶಿವಮೊಗ್ಗ ಕನ್ವರ್ಟ್ ಆಗಿದೆ, ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಆದರೆ ಟಿಪು ನಗರ ಇರ್ಬೋದು, JP ನಗರ ಇರ್ಬೋದು, ಆನಂದರಾವ್ ಬಡಾವಣೆ ಇರ್ಬೋದು, RML ನಗರ ಇರ್ಬೋದು, ಇಮಾಂಬಾಡ ಇರ್ಬೋದು, ಟ್ಯಾಂಕ್ ಹೊಲ ಇರ್ಬೋದು, ಅದೇ ಥರ ಬಾಪೂಜಿ ನಗರ ಇರ್ಬೋದು, ಇದೇ ರೀತಿ ಮಂಡ್ಲಿ ಇರ್ಬೋದು, ಇಂಥ ಭಾಳಷ್ಟು ಪ್ರದೇಶಗಳು ಪದೇ ಪದೇ ಜಲಾವೃತ ಆಗಿ ಅಲ್ಲಿನ ನಿವಾಸಿಗಳಿಗೆ ತೊಂದರೆ ಆಗ್ತಾಯಿದ್ರು ಕೂಡ ಇಲ್ಲಿನ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವೇ ಇದಕ್ಕೆ ನೇರ ಹೊಣೆ ಆಗಿದೆ. ಹಾಗಾಗಿ ಈ ನಿರ್ಲಕ್ಷ್ಯವನ್ನು ಬಿಟ್ಟು ಮುಂದೆ ಇನ್ನೂ ಮಳೆ ಇದೆ. ಇದು ಮೊದಲನೇ ಮಳೆ ಆಗಿದೆ ಈ ವರ್ಷದ್ದು, ಇನ್ನೂ ಭಾಳಷ್ಟು ಮಳೆ ಇದೆ. ಈ ಮಳೆಗೆ ಪರಿಹಾರ ಮಾಡಬೇಕಂತ ಹೇಳಿದರೆ ತಾವುಗಳು ಬಂದಿಯಲ್ಲಿ ಸರ್ವೆ ಮಾಡಬೇಕು. ಮತ್ತೇನು ರಾಜಕಾಲುವೆಗಳು ಇದ್ದಾವೆ, ಆ ರಾಜಕಾಲುವೆಗಳಲ್ಲಿ 2 ಅಡಿ 3 ಅಡಿ 4 ಅಡಿ ತನಕನೂ ಕೂಡ ಮಣ್ಣು ತುಂಬಿಕೊಂಡಿದೆ. ಅದಕ್ಕೆ ಕ್ಲೀನ್ ಮಾಡೋರು ಯಾರೂ ಇಲ್ಲ. ಇವರು ಬರ್ತಾರೆ, ಸರ್ವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಜನರಿಗೆ ಸಮಸ್ಯೆ ಆದಾಗ ಇವರಿಗೆ ಅದೆಲ್ಲ ಜ್ಞಾಪನ ಆಗತ್ತೆ. ನಂತರ ಮತ್ತೆ ಇವರು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಇಂಜಿನಿಯರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿ ನನ್ನೊಂದು ಪ್ರಶ್ನೆ ಇದೆ. ಇನ್ನೊಂದೇನಂತ ಹೇಳಿದರೆ, ಏನು ಜಲಾವೃತದಿಂದ ಭಾಳಷ್ಟು ಹಾನಿ ಆಗಿದೆ, ಆ ಎಲ್ಲ ಮನೆಗಳಿಗೆ ಪರಿಹಾರ ಕೊಡಬೇಕು ಮತ್ತು ಒಳ್ಳೆಯ ಒಂದು ಸರ್ವೆ ಮಾಡಿ ಪರಿಹಾರ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಆಗ್ರಹಿಸ್ತೇವೆ. ಮತ್ತು ಏನು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಧಿಕಾರಿಗಳು, ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಯುಕ್ತರಿಗೆ ಇವತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಮನವಿ ಕೊಟ್ಟಿದ್ದೀವಿ. ನಿಮ್ಮ ಹೆಸರು? ಇಮ್ರಾನ್, SDP ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶಿವಮೊಗ್ಗ.